ಹಾಯ್ ಆಲ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನಾನು ಇವತ್ತಿನ ಒಂದು ಕ್ಲಾರಿಟಿ ಕೊಡುವಂಥ ವಿಡಿಯೋನ ಶೂಟ್ ಮಾಡ್ತಾ ಇದ್ದೇನೆ. ಸಾರಿ, ಯಾಕೆಂತ ಹೇಳಿದರೆ ನನ್ನ ಸಬ್ಸ್ಕ್ರೈಬರ್ಸಿಗೆ ಯಾರೆಲ್ಲ ಹನಿ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಅವರಿಗೆ ತುಂಬ ಡೌಟ್ ಉಂಟು. ಸ್ಪೆಷಲಿ ಈ ಹನಿ ಏನಿದೆ ಇದು ಪ್ಯೂರ್ ಉಂಟಾ, ಹೇಗೆ ಮಕ್ಕಳಿಗೆಲ್ಲ ಕೊಡ್ಬೋದಾ, ಸೇಫಾ ಮಕ್ಕಳಿಗೆ? ಯಾಕೆಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಹನಿ ಅಡಲ್ಟ್ರೇಷನ್ ಇಲ್ಲದೆ ಸಿಗೋದಿಲ್ಲ. ಒಂದು ರಿಸರ್ಚ್ನ ಪ್ರಕಾರ ಉಂಟಲ್ಲ, 77% ಆಫ್ ದ ಹನಿ ಅವೈಲೇಬಲ್ ಇರುವಂಥದ್ರಲ್ಲಿ ಅಡಲ್ಟ್ರೆಂಟ್ಸ್ ಇರ್ತದೆ. ಅಂದರೆ ಚೈನೀಸ್ ಶುಗರ್ ಅಂತ ಹೇಳಿ ಹೇಳ್ತಾರೆ, ಚೈನೀಸ್ ಜಾಗರಿ ಅಂತ ಹೇಳಿ. ಸೊ ಅದರ ಪೇಸ್ಟನ್ನೆಲ್ಲ ಹಾಕುವಂಥದ್ದು ಈ ರೀತಿ ಎಲ್ಲ ಮಾಡ್ಬೋದು. ಯಾರು ಗೊತ್ತಾ, ತುಂಬ ಟಾಪ್ ಲೆವೆಲಲ್ಲಿರುವಂತಹ ಅಂದರೆ ಗ್ಲೋಬಲಿ ರನ್ ಮಾಡುವಂತಹ ಬಿಸ್ನೆಸ್ನವರು ಮಾಡ್ಬೋದು. ನಮ್ಮಂಥ ಚಿಕ್ಕ ಪ್ರೊಡ್ಯೂಸರ್ಸಿಗೆ ಆ ರೀತಿ ಮಾಡಲಿಕ್ಕೆ ಕಷ್ಟ ಒಂದು. ಮತ್ತು ಹಾಗೆ ಮಾಡಿ ಏನು ಪ್ರಯೋಜನ ಅಲ್ವಾ? ನಮಗೆ ಪ್ಯೂರಿಟಿ ಅಶ್ಯೂರೆನ್ಸ್ ಕೊಡಬೇಕಂತ ಇದ್ದರೆ ಯಾರು ಕೂಡ ಹಾಗೆ ಅಡಲ್ಟ್ರೆಂಟ್ಸನ್ನು ಆ್ಯಡ್ ಮಾಡೋದಿಲ್ಲ. ಹಾಗೆ ನಾನೊಂದು ನಿಮಗೆ ಜಸ್ಟ್ ಹನಿ ಪ್ಯೂರ್ ಉಂಟಾ ಇಲ್ವಾ ಅಂತ ಹೇಳಿ ಹೇಗೆ ಟೆಸ್ಟ್ ಮಾಡೋದು ಅಂತ ಹೇಳಿ ಫಸ್ಟ್ ತೋರಿಸ್ತೇನೆ. ಮತ್ತು ನಮ್ಮ ಹನಿಯ ಜರ್ನಿ, ನನ್ನ ಹನಿಯ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ನಾವು ಹೇಗೆ ಹನಿ ಬೀಸ್, ಹನಿ ಹೈವ್ಸನ್ನು ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಹೇಳ್ತೇನೆ. ಹನಿಯಲ್ಲಿ ಅಡಲ್ಟ್ರೇಷನ್ ಇದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ತುಂಬ ಮೆಥಡ್ಸ್ ಇದೆ. 2 ಸಿಂಪಲ್ ಮೆಥಡ್ಸನ್ನು ತೋರಿಸ್ತೇನೆ ನಾನು, ತುಂಬಾ ಸಿಂಪಲ್ ಆಗಿರುವಂತಹ ಮೆಥಡ್. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಪಾಯಿಂಟರನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹನಿಯ ಟೇಸ್ಟ್ ಎಲ್ಲ ಸೀಸನಲ್ಲಿ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಸ್ಪೆಷಲಿ ಈಗ ಜನವರಿಯಲ್ಲಿ ನಾವು ಹಾರ್ವೆಸ್ಟಿಂಗನ್ನು ಮಾಡುವಂಥದ್ದು. ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, ಮೇ ಇಷ್ಟು ಮಂತಲ್ಲಿ ಹನಿ ಸಿಗ್ತಾನೇ ಇರ್ತದೆ. ವೀಕ್ಲಿ, ಮಂತ್ಲಿ ನಾವು ತೆಗಿತಾನೆ ಇರ್ತೇವೆ. ಹಾಗೆ ಆ ಟೈಮ್ನಲ್ಲಿ ಹನಿದು ಟೇಸ್ಟ್ ಚೇಂಜ್ ಆಗ್ತಾನೇ ಇರ್ತದೆ. ಅದು ಯಾಕೆ ಗೊತ್ತುಂಟಾ? ಈ ನವೆಂಬರ್, ಡಿಸೆಂಬರ್, ಜಾನ್ ಈ ಟೈಮ್ನಲ್ಲಿ, ಜಾನ್, ಫೆಬ್ ಈ ಟೈಮ್ನಲ್ಲಿ ಹೂ ಬಿಡುವಂಥದ್ದು. ಮಾವಿನ ಮರಕ್ಕೆ ಹೂ ಬಿಡ್ತದೆ, ರಬ್ಬರ್ ಮರಗಳಲ್ಲಿ ಹೂ ಬಿಡ್ತದೆ, ಹಾಗೆ ಬೇರೆ ಬೇರೆ ಮರಗಳು. ಈಗ ಸುತ್ತಮುತ್ತ ನಮ್ಮ ಹೂವಿನ ಗಿಡಗಳಲ್ಲಿ ಹೂವಾಗುವಂಥದ್ದು ಜಾಸ್ತಿ. ಅಡಿಕೆದು ಹೊಂಬಳೆ ಇರ್ತದೆ. ಹಾಗೆ ನಿಮ್ಮ ಸುತ್ತಮುತ್ತ, ಸ್ಪೆಷಲಿ ನೀವು ಈಗ ಮನೆಯಲ್ಲಿ ಜೇನಿನ ಪೆಟ್ಟಿಗೆಯನ್ನು ಇಡ್ತಾ ಇದ್ದೀರಾದರೆ ನಿಮ್ಮ ಮನೆ ಸುತ್ತಮುತ್ತ ಯಾವುದೆಲ್ಲ ಫ್ಲೇವರ್ಸ್ ಇದು ಹೂ, ಹಣ್ಣು ಎಲ್ಲ ಇದೆ, ಅದೇ ಫ್ಲೇವರ್ ನಿಮ್ಮ ಹನಿಗೆ ಇನ್ಫ್ಯೂಸ್ ಆಗುವಂಥದ್ದು. ಯಾಕೆಂತ ಹೇಳಿದರೆ ಈ ಜೇನುನೊಣಗಳು 1 ಕಿಲೋಮೀಟರ್ನಿಂದ 3 ಕಿಲೋಮೀಟರ್ ಅಷ್ಟು ದೂರ ಹೋಗ್ತದೆ ತರಲಿಕ್ಕೆ. ಪಾಲನನ್ನು ಕಲೆಕ್ಟ್ ಮಾಡಿ ಬರಲಿಕ್ಕೆ ಅಷ್ಟು ದೂರ ಹೋಗಿ ಬರ್ತದೆ. ಅದು ಅಲ್ಲಿಂದ ನೆಕ್ಟರ್ನ ಕಲೆಕ್ಟ್ ಮಾಡಿ ತಂದು ಹನಿಯನ್ನು ಮಾಡುವಂಥದ್ದು. ಹಾಗಾಗಿ ಅದು ಯಾವೆಲ್ಲ ಸಾರಿ, ನನಗೆ ಕೆಮ್ಮುಂಟು, ತುಂಬ ದಿನ ಆಯಿತು, ಕರೆಕ್ಟಾಗಿ ಕಡಿಮೆ ಆಗಲಿಲ್ಲ. ಯಾವುದೆಲ್ಲ ಹೂವಿನ ಮೇಲೆ ಹೋಗಿ ಕೂತ್ಕೊಳ್ತದೆ ಆ ಹೂವಿನ ಫ್ಲೇವರ್ ನಿಮ್ಮ ಹನಿಗೆ ಏನಿದ್ರು ಕೂಡ ಇನ್ಫ್ಯೂಸ್ ಆಗ್ತದೆ. ಹಾಗೆ ನಾನು ಅಶ್ಯೂರಿಟಿ ಕೊಡೋದಿಲ್ಲ ನಿಮಗೆ. ಈ ತಿಂಗಳಲ್ಲಿ ಒಂದು ಬಾಟಲ್ ತಗೊಂಡ್ರೆ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ 2 ತಿಂಗಳು ಬಿಟ್ಟು ಒಂದು ಬಾಟಲ್ ತಗೊಳ್ಳುವಾಗ ನಿಮಗೆ ಸೇಮ್ ಟೇಸ್ಟ್, ಸೇಮ್ ಟೆಕ್ಸ್ಚರ್, ಸೇಮ್ ಕಲರ್ ಇರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಮ್ಮೆ ಲೈಟ್ ಕಲರ್ ಇರ್ತದೆ, ಕೆಲವೊಮ್ಮೆ ಡಾರ್ಕ್ ಕಲರ್ ಇರ್ತದೆ. ಅದು ಕೂಡ ಜೇನಿನ ಮೇಲೆ ಡಿಪೆಂಡ್ ಆಗುವಂಥದ್ದು, ಹುಳದ ಮೇಲೆ. ಅದರ ಹತ್ರ ನಮಗೆ ಅದಕ್ಕೆ ಟ್ರೈನಿಂಗ್ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ನ್ಯಾಚುರಲಿ ಹೇಗೆ ಪ್ರೊಡ್ಯೂಸ್ ಆಗ್ತದೆ ಅದನ್ನೇ ನಾವು ಬಾಟಲ್ ಮಾಡಿ ನಿಮಗೆ ಕೊಡುವಂಥದ್ದು. ಹಾಗಾಗಿ ಅದರಲ್ಲಿ ನಮಗೇನು ಟೇಸ್ಟ್ ಡಿಫ್ರೆನ್ಸನ್ನು ತರಲಿಕ್ಕೆ ಆಗೋದಿಲ್ಲ. ಬಟ್ ಅದರಲ್ಲಿ ಒಂದು ಥಿಂಗ್ ಒಳ್ಳೆಯದು ಏನು ಅಂತ ಹೇಳಿದರೆ, ಆ ಸೀಸನಿಗೆ ಬೇಕಾದಂತಹ ರೋಗಗಳ ನಿವಾರಕ ಶಕ್ತಿಯನ್ನು ಆ ಒಂದು ಹನಿಯಲ್ಲಿ ಇನ್ಫ್ಯೂಷನ್ ಇರ್ತದೆ. ಅಂದರೆ ಈಗ ನಿಮಗೆ ಥ್ರೋಟ್ ಇಚ್ಚಿಂಗ್, ಈಗ ನೋಡಿ ನನಗೇನೆ ಕೆಮ್ಮಿದೆ ಅಲ್ವಾ, ಹಾಗೆ ಇಚ್ಚಿಂಗ್ ಇರ್ಬೋದು, ಏನಾದರೂ ಇನ್ಫೆಕ್ಷನ್ಸ್ ಇರ್ಬೋದು, ಆ ರೀತಿ ಎಲ್ಲ ಇರುವಾಗ ಏನಾಗ್ತದೆ ಅಂದರೆ ಅದಕ್ಕೆ ಮೆಡಿಸಿನಲ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಹನಿಗೆ, ನಿಮಗೆ ಮಕ್ಕಳಿಗೆ 1 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆಲ್ಲ ಹನಿಯನ್ನು ಜಸ್ಟ್ ಈಗ ಅವರಿಗೆ ಹೀಗೆ ಕೆಮ್ಮು ಆಗಾಗ ಬರ್ತಾ ಇದೆ ಅಂದರೆ ರೆಸ್ಟ್ಲೆಸ್ ಇದ್ದಾರೆ ಅಂತ ಇದ್ದರೆ ಸ್ವಲ್ಪ ಹನಿಯನ್ನು ಒಂದು ಪ್ಲೇಟಿಗೆ ಹಾಕಿ ನೆಕ್ಲಿಕ್ಕೆ ಕೊಟ್ಟರೆ ಸಾಕು. ಅದರಿಂದ ಕೂಡ ಆ ಒಂದು ಸೂದಿಂಗ್ ಎಫೆಕ್ಟ್ ಸಿಗ್ತದೆ. ಅಥವಾ ನಿಮಗೆ ಏನಾದರೂ ಹನಿ ಬೀ ಹಚ್ಚಿದೆ ಆದರೆ ಅದಕ್ಕೆ ಕೂಡ ಮೆಡಿಸಿನ್, ಹನಿ ಬೀದು ಹನಿಯನ್ನೇ ಹಚ್ಚಿದ್ರೆ ಆಯಿತು, ಅದು ಕೂಡ ಮೆಡಿಸಿನ್ ಆಗಿ ವರ್ಕ್ ಆಗ್ತದೆ. ಹಾಗೆ ಹಲವಾರು ಬೆನಿಫಿಟ್ಸ್ ಇದೆ, ವೆಯ್ಟ್ ಲಾಸಿಗೆ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಹಾಗೆ ನಾನೊಂದು ಅಶ್ಯೂರಿಟಿಯನ್ನು ಕೊಡೋದೇನು ಅಂತ ಹೇಳಿದರೆ, ನಮ್ಮ ಹನಿ ಏನಿದೆ ಅದು ಪ್ಯೂರ್ ಇದೆ. ನಿಮಗೆ ಬೇಕಾದರೆ ಟೆಸ್ಟ್ ಮಾಡಿ ಕೂಡ ನೋಡ್ಬೋದು. ಟೆಸ್ಟ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇದರಲ್ಲಿ ಅಡಲ್ಟ್ರೇಷನ್ ಇದೆ, ಇದು ಪ್ಯೂರ್ ಇಲ್ಲ ಅಂತ ಇದ್ದರೆ ನಿಮಗೆ ನಾವು ಹಣವನ್ನು ಕೂಡ ವಾಪಸ್ ಕೊಡ್ತೇವೆ, ಆಯಿತಾ? ನಮಗೆ ಆ ರೀತಿ ಮೋಸ ಮಾಡಿ ಯಾರಿಂದ ಕೂಡ ಹಣವನ್ನು ತಗೊಳ್ಬೇಕಂತ ಇಲ್ಲ. ಸೊ ಪ್ಯೂರಿಟಿ ನಿಮಗೆ ಬೇಕಾದರೆ ಚೆಕ್ ಮಾಡ್ಬೋದು. ನೀವು ನಮಗೆ ಅದನ್ನು ಪ್ರೂವ್ ಮಾಡಿದರೆ
ನಿಮಗೆ ಹಣ ಕೂಡ ನಾವು ಹಿಂದೆ ಕೊಡ್ತೇವೆ, ವಾಪಸ್ ಕೊಡ್ತೇವೆ. ಹಾಗೆ ಈಗ ನಾವು ಚೆಕ್ ಮಾಡಿ ನೋಡುವಲ್ಲ, ಮೊದಲು ಇದಕ್ಕೆ ಒಂದು ಉಪಾಯ ಮಾಡಿ ಬರ್ತೇನೆ, ಮತ್ತು ಚೆಕ್ ಮಾಡುವ. ಫ್ರೆಶ್ ಆಗಿ ತಂದಂತಹ ಗ್ಲಾಸ್ ವೇರ್ಸ್ ಇದು. ಈ ರೀತಿಯ 2 ಇದನ್ನು ತಂದಿದ್ದೇನೆ, ಗ್ಲಾಸನ್ನು ತಗೊಂಡು ಬಂದಿದ್ದೇನೆ ನಾನು. ಇದಕ್ಕೆ ನಾನಿವಾಗ ಇಲ್ಲಿ ಆಲ್ರೆಡಿ ಇದೆಲ್ಲ ನಮ್ಮದು ಹನಿ ಸೇಲ್ ಮಾಡಲಿಕ್ಕೆ ಅಂತ ಇರುವಂಥದ್ದು, ಇದೆಲ್ಲ ಆರ್ಡರ್ ಆಗಿದೆ, ಡಿಸ್ಪ್ಯಾಚ್ ಆಗಲಿಕ್ಕಿರುವಂಥದ್ದು. ಇಲ್ಲಿ ಕೆಲವೊಂದು ಪ್ಯಾಕಿಂಗ್ ಕೂಡ ಆಗಿದೆ, ಡಿಸ್ಪ್ಯಾಚ್ ಆಗಲಿಕ್ಕಿದೆ. ಇದರಲ್ಲಿ ಕೂಡ ಇದೆ ಎಟ್ ಟು ಬಿ ಡಿಸ್ಪ್ಯಾಚ್ಡ್, ಅದೆಲ್ಲ ಕಳಿಸ್ಲಿಕ್ಕಿರುವಂಥದ್ದು ಶಿಪ್ಪಿಂಗಿಗೆ. ಇಲ್ಲಿ ನಾನು ಡಿವೈನ್ ಹನಿ ನಾವು ಯೂಸ್ ಮಾಡ್ತಾ ಇದ್ದೇವೆ ಮನೆಯಲ್ಲಿ, ಇಷ್ಟು ಖಾಲಿಯಾಗಿದೆ. ಒಂದು ಬಾಟಲ್ ಆಲ್ರೆಡಿ ಖಾಲಿಯಾಗಿದೆ, ಯಾಕೆಂದರೆ ಮಕ್ಕಳು ಬ್ರೇಕ್ಫಾಸ್ಟಿಗೆ, ಬ್ರೆಡ್ಡಿಗೆ, ಟೋಸ್ಟಿಗೆಲ್ಲ ಹಾಕಿ ತಿಂತಾರೆ. ಹಾಗೆ ಅದು ಕೂಡ ಖಾಲಿಯಾಗಿದೆ. ಡಿವೈನ್ ಹನಿ ಫುಡ್ ಲೈಸೆನ್ಸ್ ನಂಬರ್ ಕೂಡ ಇದೆ ಇದರಲ್ಲಿ. MRP 600 ಅಂತ ಇದೆ, ಮೊದಲು 600ಗೆ ಸೇಲ್ ಮಾಡ್ತಾ ಇರುವಂಥದ್ದು. ಈಗ ಆಫರ್ ಪ್ರೈಸಲ್ಲಿ 500ಗೆ ಸಿಗ್ತಾ ಇರುವಂಥದ್ದು. ಇವಾಗ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡುವ ಪ್ಯೂರಿಟಿಯನ್ನು. ಫಸ್ಟಿಗೆ 1 ಅಂತ ಹೇಳಿದರೆ, ಇದಕ್ಕೆ ನಾವು ಹನಿಯನ್ನು ಹಾಕಿ, ಈಗ ನೀರಿಗೆ ಉಂಟಲ್ಲ, ಈಗ ಹನಿಯನ್ನು ಹಾಕಬೇಕು. ಹನಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಒಂದು 10 ಸೆಕೆಂಡ್ಸ್ವರೆಗೆ ಹೀಗೆ ರೌಂಡಾಗಿ ಕಲಿಸ್ತಾ ಇರುವಾಗ ಅದರಲ್ಲಿ ನಿಮಗೆ ಹನಿಕೋಮ್ ಪ್ಯಾಟರ್ನ್ ಏನಿದೆ ಅದು ಕೆಳಗೆ ಬರಬೇಕು, ಆಯಿತಾ? ಆಗ ಅದು ಅಂದರೆ ಹನಿದು ಮೆಮೊರಿ ಇರ್ತದೆ, ಅದರದ್ದೊಂದು ಕ್ರೋಮೋಸೋಮಲ್ ಸ್ಟ್ರಕ್ಚರ್ ರೀತಿಯಲ್ಲಿ ಇರ್ತದಲ್ವ, ಅದರ ಒಂದು ಮೆಮೊರಿ, ಹನಿ ಹೈವ್ಸ್ ಇದು ಮೆಮೊರಿ ಏನಿದೆ, ಆ ಹನಿಕೋಮ್ ಸ್ಟ್ರಕ್ಚರ್ ಅದು ಫಾರ್ಮ್ ಆಗಬೇಕು. ಈಗ ನೋಡಿ, ಈ ಹನಿದು ಕಲ್ಲರ್ ಸ್ವಲ್ಪ ಲೈಟ್ ಇದೆ, ಯಾಕೆಂತ ಹೇಳಿದರೆ ಇದು ಬಾಟಲ್ ಓಪನ್ ಮಾಡಿ ಒಂದು 2 ವೀಕ್ಸ್ ಆಲ್ರೆಡಿ ಆಯಿತು. ಹಾಗೆ ಇದರ ಕಲ್ಲರ್ ಲೈಟ್ ಆಗಿದೆ. ಈಗ ಈ ಸಲ ಪುನಃ ತೆಗೆದಿರುವಂಥ ಹನಿಯ ಕಲ್ಲರ್ ಡಾರ್ಕ್ ಇದೆ. ಅದೇ ಹೇಳುವಂಥದ್ದು ಡಿಫ್ರೆನ್ಸ್, ಸೀಸನ್ ವೈಸ್ ಡಿಫ್ರೆನ್ಸ್, ಮಂತ್ಲಿ ಡಿಫ್ರೆನ್ಸ್ ಆಗ್ತಾ ಇರ್ತದೆ. ಎಲ್ಲ ಹನಿ ಬಿಯ ಮ್ಯಾಜಿಕ್, ಅದು ಹೋಗಿ ಎಲ್ಲಿಂದ ತರ್ತದೆ ಅದರ ಖುಷಿಯ ಪ್ರಕಾರ ಅಲ್ವ ಅದು ತರುವಂಥದ್ದು. ಹಾಗೆ ಅದು ಎಲ್ಲಿಂದ ತರ್ತದೆ, ಆ ಕಲ್ಲರ್ ಯಾವ ಹೂವಿಂದ ತರ್ತದೆ ಆ ಕಲ್ಲರನ್ನು ಹನಿಗೆ ಕೂಡ ಸಿಗುವಂಥದ್ದು. ಈಗ ನಾನಿಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ. ಇದು ಆ್ಯಕ್ಚುಲಿ ಮೆಲ್ಲ ಹಾಕಲಿಕ್ಕೆ ನಾನು ಸ್ವಲ್ಪ ಜೋರು ಹಾಕಿದ್ದೇನೆ, ನೀರು ಸಹ ಜಾಸ್ತಿ ಆಯಿತು. ನೋಡಿ, ಈ ರೀತಿ ಸ್ವರ್ಲ್ ಮಾಡಲಿಕ್ಕೆ ಅದನ್ನು. ತುಂಬ ಫೋರ್ಸ್ ಆಗಿ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ, ನಾವು ಸ್ಪೂನ್ ಹಾಕಿ ಕಲಿಸ್ತೇವೆ ಅಲ್ಲ, ಹಾಗೆ ಆಗ್ತದೆ, ಕಲಸಿದ ಹಾಗೆ ಆಗ್ತದೆ. ಆ ರೀತಿ ಮಾಡಲಿಕ್ಕಿಲ್ಲ ನಿಜವಾಗ್ಲಿ. ನೋಡಿ, ಹೀಗೆ ನಿಮಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ಹನಿಕೋಮ್ ಸ್ಟ್ರಕ್ಚರ್. ನೋಡಿ, ಹನಿಕೋಂಬಿದು ಸ್ಟ್ರಕ್ಚರ್ ಫಾರ್ಮ್ ಆಗ್ತಾ ಇದೆ. ಇದು ಅಂದರೆ ಅದು ಕಲ್ಲರ್ ಲೈಟ್ ಇದೆ, ಇದಕ್ಕೆ ಗೊತ್ತಾಗ್ತಾ ಇಲ್ಲ, ಫೋಕಸ್ ಆಗ್ತದೆ. ಕೊಟ್ಟಿದ್ದೇನೆ ನೋಡಿ, ಈ ರೀತಿ ಮಾಡಲಿಕ್ಕೆ ಅದನ್ನು ಮೆಲ್ಲ. ವಾ 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 ನೀವು ನೋಡ್ಬೋದು. ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡುವ. ಗ್ಲಾಸ್ ಅದು ವೈಟ್, ಅದರಲ್ಲಿ ಕಾಣ್ತಾ ಇರಲಿಲ್ಲ, ಇದರಲ್ಲಿ ಕಾಣ್ತದೆ ನೋಡುವ. ಇಲ್ಲಿ ಅಗೈನ್ ಡಿವೈನ್ ಹನಿ. ಹನಿಯನ್ನು ನಾನು ಪೋರ್ ಮಾಡುವಾಗ ಇದ್ದಂಥ ಏರ್ ಬಬಲ್ಸ್ ಎಲ್ಲ ಮೇಲೆ ಬರ್ತಾ ಇದೆ, ಟ್ರ್ಯಾಪ್ ಆದಂಥ ಏರ್ ಏನಿರ್ತದೆ ಕೆಳಗೆ. ಹನಿಯನ್ನು ಹಾಕುವಾಗ ನಾವು ಏರ್ ಕನ್ಸ್ಯೂಮ್ ಮಾಡ್ತದೆ ಅಲ್ವ, ಹನಿ ಕೆಳಗೆ ಹೋಗುವಾಗ ಅಲ್ಲಿ ಟ್ರ್ಯಾಪ್ ಆದಂತಹ
ಏರೆಲ್ಲ ಮೇಲೆ ಬರ್ತಾ ಇದೆ ಬಬಲ್ ಆಗಿ. ನಿಮಗೆ ಕರೆಕ್ಟಾಗಿ ನೋಡಿದರೆ ಗೊತ್ತಾಗ್ತದೆ, ಇದರಲ್ಲಿ ಒಂದು ರೀತಿಯ ಪ್ಯಾಟರ್ನ್ ಇದೆ ಒಳಗೆ. ಸೊ ಈ ರೀತಿ ನಾವು ಹನಿಯ ಪ್ಯೂರಿಟಿಯನ್ನು ಟೆಸ್ಟ್ ಮಾಡ್ಬೋದು. ಈಗ ಕರೆಕ್ಟಾಗಿ ಕಾಣ್ತಾ ಉಂಟು ಫ್ರಂಟ್ ಕ್ಯಾಮರಾದಲ್ಲಿ. ನೋಡ್ಬೋದು ನೀವು. ಸೊ ದಿಸ್ ಇಸ್ ದ ಪ್ಯೂರ್ ಹನಿ, ಪ್ಯೂರೆಸ್ಟ್ ಫಾರ್ಮ್ ಆಫ್ ಹನಿ. ಇದರ ಸ್ವಲ್ಪ ಸ್ಟೋರಿ ಹೇಳ್ಬೇಕಂತ ಇದ್ರು ನೋಡಿ. ನಾವು ಹೇಗೆ ಮೂವ್ ಮಾಡ್ತೇವೆ ಹಾಗೆ ಮೂವ್ ಆಗ್ತಾ ಇದೆ. ಬಟ್ ನಿಮಗೆ ಅಡಲ್ಟ್ರೆಂಟ್ ಇರುವಂತಹ, ಅಂದರೆ ಅಡಲ್ಟ್ರೇಷನ್ ಇರುವಂತಹ, ಅಡಲ್ಟ್ರೆಂಟ್ ಆ್ಯಡ್ ಮಾಡಿರುವಂತಹ ಹನಿ ಆದರೆ ಈ ರೀತಿ ಇರೋದಿಲ್ಲ. ನಿಮಗೆ ನೀರು ಸಪ್ರೇಟ್, ಹನಿ ಸಪ್ರೇಟ್ ಇರೋದಿಲ್ಲ. ಹಾಕಿದ ಕೂಡಲೇ ಅದು ಮಿಕ್ಸ್ ಆಗ್ತದೆ. ಅದನ್ನು ಮೇಲಿಂದ ಹಾಕೋದಲ್ಲ, ನೀರು ಹಾಕೋದು. ಮೇಲಿಂದ ಹಾಕಿದರೆ ಯಾವುದು ಕೂಡ ಮಿಕ್ಸ್ ಆಗ್ತದೆ. ಈಗ ನೀವು ಬೆಳಿಗ್ಗೆ ಬಿಸಿನೀರಿಗೆ ಹಾಕಿ ಕುಡಿಯುವಾಗ ಮಿಕ್ಸ್ ಆಗೋದಿಲ್ವ ಹನಿ? ಸಪ್ರೇಟೇ ನಿಲ್ಬೇಕಂತ ಇಲ್ಲ, ಸ್ಪೂನ್ ಹಾಕಿ ಕಲಿಸುವಾಗ ಮಿಕ್ಸ್ ಆದರೆ ತೊಂದರೆ ಇಲ್ಲ. ಬಟ್ ಪೋರ್ ಮಾಡಿದಾಗ ನೋಡಿ ಈ ರೀತಿಯಲ್ಲಿ ಫ್ರೆಶ್ ವಾಟರ್ ಮೇಲೆ ಕೆಳಗೆ ಹನಿ ಇರಬೇಕು. ಟ್ಯಾಪ್ ವಾಟರ್, ಒಳ್ಳೆ ನೀರಲ್ಲ, ಟ್ಯಾಪಿಂದ ಇಲ್ಲೇ ತೆಗೆದದ್ದು ನಾನು, ಸಿಂಕಿದು, ಬಟ್ ಬಾವಿ ನೀರು. ಸೊ ತುಂಬ ಜನರಿಗೆ ಇವಾಗ ಮನಸ್ಸಿಗೆ ಸಮಾಧಾನ ಆಯಿತು ಅಂದ್ಕೊಳ್ತೇನೆ. ಯಾಕೆಂದರೆ ಮಕ್ಕಳಿಗೆ ಕೊಡುವವರು ಸ್ಪೆಷಲಿ ಯಾರು ಯಾವುದೇ ತಂದೆ ತಾಯಂದಿರಾಗಿರ್ಬೋದು, ಮಕ್ಕಳಿಗೆ ಅಡಲ್ಟ್ರೇಷನ್ ಇಲ್ಲದೇ ಇರುವಂಥದ್ದನ್ನೇ ಕೊಡಲಿಕ್ಕೆ ಬಯಸುವಂಥದ್ದು. ಸ್ಪೆಷಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುವಂತಹ, ಮೆಡಿಸಿನ್ಸಿಗೆಲ್ಲ ಯೂಸ್ ಮಾಡುವಂತಹ ಹನಿ ಏನಿದೆ ಅದು ಪ್ಯೂರೆಸ್ಟ್ ಫಾರ್ಮ್ ಇರಬೇಕು ಅಂತ ಹೇಳಿ. ಸೊ ಇಲ್ಲಿ ಇದೆ ನೋಡ್ಬೋದು ನೀವು, ಲೈವ್ ಎಕ್ಸಾಂಪಲ್. ಅದು ಕೋಪಲ್ಲಿ ನನಗೆ ಅಂದರೆ ಕರೆಕ್ಟಾಗಿ ಅದು ಹನಿ ಕೋಮ್ ಪ್ಯಾಟರ್ನ್ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ನನ್ನ ಫೋನ್ ಅಂದರೆ ಅಷ್ಟು ಒಳ್ಳೆ ಕ್ವಾಲಿಟಿದು ಕ್ಯಾಮ್ರಾ ಇರುವಂಥ ಫೋನ್ ಅಲ್ಲ, ಹಾಗಾಗಿ ಅದರಲ್ಲಿ ಕರೆಕ್ಟಾಗಿ ಫೋಕಸ್ ಆಗೋದಿಲ್ಲ. ಫೋಕಸ್ ಆಗೋದು ನೀರಿಗೆ ಫೋಕಸ್ ಆಗ್ತದೆ, ಮತ್ತು ಮೇಲೆ ನಾನು ಲೈಟ್ ಆನ್ ಮಾಡಿದರೆ ಅದಕ್ಕೆ ಫೋಕಸ್ ಆಗ್ತಾ ಉಂಟು. ಇದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಆಗಿರೋದ್ರಿಂದ ರಿಫ್ಲೆಕ್ಷನ್ ಸಿಗೋದಿಲ್ಲ ವೈಟ್ ಲೈಟ್ ಇದು, ಹಾಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಇಷ್ಟು ಹೊತ್ತಾಯಿತು ನೋಡಿ, ಏನಾಗಲಿಲ್ಲ. ಸೊ ಈಗ ನೀರನ್ನು ಚೆಲ್ಲಿ ನಾನು ಹನಿಯನ್ನು ನಿಮಗೆ ಪೋರ್ ಮಾಡಿ ತೋರಿಸ್ತೇನೆ. ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ವಾಹ್, ಹನಿ ಕೋಮ್ ಪ್ಯಾಟರ್ನ್ ನೋಡಿಲಿ ಎಷ್ಟು ಚಂದ ಫಾರ್ಮ್ ಆಗ್ತಾ ಇದೆ. ಇದರಲ್ಲಿ ಕೂಡ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಈ ಹನಿ ನಾನು ವೇಸ್ಟ್ ಮಾಡೋದಿಲ್ಲ, ಯಾಕಂದರೆ ಇದು ಚೂರು ನೀರಿದೆ ಕೆಳಗಿದು, ಬಟ್ ಒಳ್ಳೆಯದು. ಮಕ್ಕಳಿಗೆ ಏನಾದರೂ ಕೊಡ್ಲಿಕ್ಕೆ ಆಗ್ತದೆ ಇವಾಗ ಕುಡಿಲಿಕ್ಕೆ, ಅಥವಾ ಏನಾದರೂ ಚಪಾತಿಗೆನ ಎಂತಕ್ಕಾದ್ರೂ ಹಾಕ್ಲಿಕ್ಕಾಗ್ತದೆ. ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಈವನ್ ನಾನು ಕೋಪಲ್ಲಿರೋದನ್ನು ಕೂಡ ಹಾಗೆಯೇ ಇಟ್ಕೊಂಡಿದ್ದೇನೆ. ನೋಡಿ ಕೋಪ್ ಕೂಡ ಫೋಕಸ್ ಆಗ್ತಾ ಇಲ್ಲ, ಅದು ಫ್ರಂಟ್ ಕ್ಯಾಮರಾದಲ್ಲಿ ಫೋಕಸ್ ಮಾಡೋದು ಕಷ್ಟ ಆಗ್ತದೆ. ಕೋಪಲ್ಲಿರೋದು ಕೂಡ ಫೋಕಸ್ ಆಗ್ತಾ ಇಲ್ಲ, ಅಂದರೆ ಫ್ರಂಟ್ ಕ್ಯಾಮರಾದಲ್ಲಿ ಫೋಕಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ನನ್ನ ಹನಿ ಜರ್ನಿಯನ್ನು ನಾನು ಆಲ್ರೆಡಿ ಒಂದು ಬ್ಲಾಗನ್ನು ಶೂಟ್ ಮಾಡಿದ್ದೇನೆ, ಅದರಲ್ಲಿ ಹೇಳಿದ್ದೇನೆ. ಅಗೇನ್ ಈ ಒಂದು ವಿಡಿಯೋದಲ್ಲಿ ಕೂಡ ಹೇಳ್ತೇನೆ ಹನಿಯ ಜರ್ನಿ ಯಾವ ರೀತಿಯಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳಿ. ನಮ್ಮ ಹನಿಯ ಜರ್ನಿ ಸ್ಟಾರ್ಟ್ ಆದಂಥದ್ದು 2021ನಲ್ಲಿ. ಸಿಯಾನಿಗೆ ಒಂದು ವರ್ಷ 2 ವರ್ಷ ಆ ರೀತಿಯಲ್ಲಿರುವಾಗ ಆಲ್ರೆಡಿ ನಾನು ಕೇಕ್ ಮಾಡಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದೆ. ಬಟ್ ನನಗೆ ಇನ್ನೂ ಏನಾದರೂ ಒಂದು ಸೈಡ್ ಇನ್ಕಮ್ ರೀತಿಯಲ್ಲಿ, ಹಾಗೆ ನನಗೆ ಕೂಡ ಹನಿಯಲ್ಲಿ ಪ್ಯೂರ್ ಫಾರ್ಮಿಂದ ಹನಿ ಬೇಕು. ನಮ್ಮ ಮನೆಗೆ ಅಂದರೆ ಒಂದು ಈ ಬೆಳೆ ಒಳ್ಳೆಯದಾಗ್ತದೆ, ಅಂದರೆ ಕೃಷಿಗೆ ತುಂಬ ಒಳ್ಳೆಯದು. 80% ಅಷ್ಟು, 60 to 80% ಅಷ್ಟು ಇಳುವರಿ ಹೆಚ್ಚು ಸಿಗ್ತದೆ ಈ ಹನಿ ಬೀ. ನಾವು ಹನಿ ಹೈವ್ಸ್ ನಮ್ಮ ಮನೆಯಲ್ಲಿದೆ, ಅದು ಹನಿ ಬೀಸ್ ಇದೆ. ಆದರೆ ಹನಿದು ಪೆಟ್ಟಿಗೆ ಇಡ್ತೇವೆ ಅಲ್ಲ, ಜೇನು ಪೆಟ್ಟಿಗೆ, ಅದನ್ನು ಇಟ್ಟರೆ ಇಳುವರಿ ಜಾಸ್ತಿ. ಯಾವುದೇ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಫ್ರೂಟ್ ಬೇರಿಂಗ್ ಆಗಿರ್ಬೋದು, ಅಥವಾ ಹೀಗೆ ಕಮರ್ಷಿಯಲ್ ಕ್ರಾಪ್ಸ್ ಆಗಿರ್ಬೋದು, ಎಲ್ಲದಕ್ಕೆ ತುಂಬ ಒಳ್ಳೆಯದು. ಹಾಗೆ ಆ ಒಂದು ರೀಸನ್. ಮತ್ತು ನನಗೆ ಮನೆಯಲ್ಲೇ ಪ್ಯೂರ್ ಹನಿ ಸಿಗ್ತದೆ. ನನಗೆ ಅದಕ್ಕಿಂತ ಮುಂಚೆ ಹನಿ ಅಂತ ಹೇಳಿದರೆ ಹನಿ ಬೀಸ್ ಹನಿ ಮಾಡ್ತದೆ ಅಷ್ಟು ಮಾತ್ರ ಗೊತ್ತು, ಅದರಲ್ಲಿ ಎಂಥದ್ದು ಗೊತ್ತಿರಲಿಲ್ಲ. ಹಾಗೆ ನಾನು ಪುತ್ತೂರಲ್ಲಿ ಮನಮೋಹನ್ ಅಂತ ಇದ್ದಾರೆ ಒಬ್ಬರು, ಹನಿ ವರ್ಲ್ಡ್ ಅಂತ ಹೇಳಿ ಅವ್ರದ್ದು ಹನಿದು ಬಿಸ್ನೆಸ್ ಇದೆ. ಮೇ ಬಿ ಇಂಡಿಯಾದಲ್ಲಿ, ನಮ್ಮ ದಕ್ಷಿಣ ಕನ್ನಡ, ನನಗೆ ಸರಿ ಗೊತ್ತಿಲ್ಲ, ದಕ್ಷಿಣ ಕನ್ನಡದಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇರಬೇಕು ಅವರು. ಹಾಗೆ ಅವರ ಹತ್ತಿರ ಹೋಗಿ ನಾನು ಫಸ್ಟ್ ಕಲ್ತಂಥದ್ದು ಜೇನಿನ ಬಗ್ಗೆ. ಅಲ್ಲಿ ಹೋಗಿ ಅಲ್ಲಿಂದ ಅವರ ಹತ್ರ ಬಾಕ್ಸಸನ್ನು ಪರ್ಚೇಸ್ ಮಾಡಿದ್ದು. 3 ಬಾಕ್ಸಸನ್ನು ತೆಕ್ಕೊಂಡು 3 ಬಾಕ್ಸಿಂದ ಸ್ಟಾರ್ಟ್ ಆದಂತಹ ಜರ್ನಿ ಇದು. 3 ಬಾಕ್ಸನ್ನು ತಗೊಂಡು ಬಂದೆ, ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಹೇಳಿಕೊಟ್ಟಿದ್ರು. ಮತ್ತು ಯೂಟ್ಯೂಬಲ್ಲಿ ಈಗ ಉಂಟಾ ಇಲ್ಲ ಗೊತ್ತಿಲ್ಲ, ಬಟ್ ಆಗ ಬ್ಯಾಕ್ ಇನ್ 2021 ಅಷ್ಟೊಂದು ಎಜುಕೇಷನಲ್ ವೀಡಿಯೋಸ್ ಇರಲಿಲ್ಲ. ಎಜುಕೇಷನಲ್ ವೀಡಿಯೋಸ್ ಅಂತ ಹೇಳಿ ಇರಲಿಲ್ಲ.
ಎಲ್ಲೋ ಕೆಲವೊಂದಷ್ಟೇ. ಅದು ಅಂದರೆ ದೊಡ್ಡ 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 ಮಟ್ಟದಲ್ಲಿ ಮಾಡುವವರಿಗೆ ಅರ್ಥ ಆಗುವಂಥದ್ದಿತ್ತು. ಆದರೆ ನಮಗೆ ಚಿಕ್ಕ ಮಟ್ಟದಲ್ಲಿ ಹೇಳಿಕೊಡುವಷ್ಟು ಯಾರು ಕೂಡ ವೀಡಿಯೋಸನ್ನು ಹಾಕಿರಲಿಲ್ಲ. ಹಾಗೆ ನಾನು ಆದಷ್ಟು ಅದರಲ್ಲಿ ನೋಡ್ತಾ ಇದ್ದೆ. ಇನ್ನೂ ಕೆಲವೊಂದನ್ನು ಪ್ರಾಕ್ಟಿಕಲಿ ಕಲಿತಾ ಇದ್ದೆ. ನನ್ನ ಹತ್ರ ಟೂಲ್ಸ್ ಅಂಥದ್ದು ಏನೂ ಕೂಡ ಇರಲಿಲ್ಲ. ಹಾಗೆ ನಾನು 3 ಬಾಕ್ಸಿಂದ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಮೇಯ್ನ್ ಏನಂತ ಹೇಳಿದರೆ, ಕೆಳಗೆ ಒಂದಿರ್ತದೆ ಬ್ರೂಡ್ ಚೇಂಬರ್ ಅಂತ ಹೇಳಿ, ಬ್ರೂಡ್ ಅಂತ ಹೇಳಿ ಕೆಳಗಿದು ಬಾಕ್ಸ್, ಅದರ ಮೇಲೆ ಇನ್ನೊಂದಿರ್ತದೆ ಸೂಪರ್ ಅಂತ ಹೇಳಿ. ಮತ್ತು ಈಗ ಸೀಸನ್ ಬರುವಾಗ, ಈ ಡಿಸೆಂಬರೆಲ್ಲ ಬರುವಾಗ ನಮಗೆ ಮೇಲೆ ಇನ್ನೊಂದು ಕೂಡ ಬಾಕ್ಸನ್ನು ಇಡ್ಬೋದು. ಅಂದರೆ ಎರಡೆರಡು ಇದರಲ್ಲಿ ನಮಗೆ ಬಾಕ್ಸಿದು ಇಟ್ಟು ಪ್ರೊಡಕ್ಷನ್ ಸಿಗ್ತದೆ. ಅದರಲ್ಲಿ ಬೇರೆ ಬೇರೆ ಟೈಪಿದು ಬಾಕ್ಸ್ಗಳಿದೆ. ನನ್ನ ಹತ್ರ 6 ಹೀಗೆ ರೋಸ್ ಇಡುವಂಥದ್ದು ಇತ್ತು, 5 ಅಥವಾ 6 ರೋಸ್ ಇಡುವಂಥ ಬಾಕ್ಸ್ಗಳು ಇದ್ದಂಥದ್ದು. ಹಾಗೆ 3 ಬಾಕ್ಸನ್ನು ತಂದು ಮತ್ತೆ ಜಾಸ್ತಿ ಮಾಡಿದಂಥದ್ದು. ಇದು ನಾನು ಜಸ್ಟ್ ಬ್ರೀಫಾಗಿ ಹೇಳಿರುವಂಥದ್ದು. ಹಾಗೆ 2 ಬಾಕ್ಸಿಂದ ನನಗೆ 6 ರಿಂದ 7 ಲೀಟರ್ ಆ ರೀತಿಯಲ್ಲಿ ಸಿಕ್ತು. ಆಗ ಒಂದೇ ಸಲ ತೆಗೆದಂಥದ್ದು. ಅಂದರೆ ನನಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ ನನ್ನ ಹತ್ರ ಅದರದ್ದು ತೆಗೆಯುವಂಥ ಟೂಲ್ಸ್ ಎಲ್ಲ ಅದೆಲ್ಲ ಏನಿರಲಿಲ್ಲ. ಇಲ್ಲಿ ಮಡಂತಿಯರ್ ಜೇನು ಸೊಸೈಟಿಯಲ್ಲಿ ಬ್ಯಾಂಕಲ್ಲಿ ಸಿಗ್ತದೆ ಅದರದ್ದು ಜೇನನ್ನು ತೆಗಿಲಿಕ್ಕೆ ಇರುವಂತಹ ಒಂದು ಮಿಷಿನಿಂದ ಅದು ಸಿಗ್ತದೆ. ಅದರಲ್ಲಿ ಯಾವುದೇ ಒಂದು ಏರಿಯಾ ಏನೋ ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ತೆಗೆದು ಹಿಂದೆ ತಗೊಂಡೋಗಿ ಕೊಡ್ತಾ ಇದ್ವಿ. ಈಗ ನಮ್ಮದೇ ಉಂಟು, ನಾವೇ ಹನಿಯನ್ನು ತೆಗೆಯುವಂಥದ್ದು, ನಾವೇ ಅದನ್ನು ಬಾಟ್ಲಿಂಗ್ ಕೂಡ ಮಾಡಿ ಸೇಫಾಗಿ ನಿಮ್ಮ ಮನೆಗೆ ತಲುಪಿಸುವಂಥದ್ದು. ಸೊ ಇದು ಒಂದು ಜಸ್ಟ್ ಒಂದು ಬ್ರೀಫ್ ಜರ್ನಿ. ಹಾಗೆ ನಾನೀಗ ನೆಕ್ಸ್ಟ್ ಡೈಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೇನಲ್ಲ, ಅದರಲ್ಲಿ ಫನ್ ಸ್ಟೋರೀಸ್ ಎಲ್ಲ ಏನೆಲ್ಲ ಇದೆ, ಹನಿದು ಕಲಿಯುವಾಗ ಏನೆಲ್ಲ ಆಯಿತು ಅದರ ಬಗ್ಗೆ ಎಲ್ಲ ಹೇಳಿದ್ದೇನೆ. ಮೊದಲೆಲ್ಲ ನನಗೆ ಗೊತ್ತೇ ಇರಲಿಲ್ಲ, ಇದರಲ್ಲಿ ರಾಣಿ ಜೇನು ಅಂತ ಒಂದಿರ್ತದೆ, ಒಂದೇ ಹುಳ ಇರಬೇಕು, ಒಂದು ಪೆಟ್ಟಿಗೆಗೆ ಒಂದೇ ರಾಣಿ ಇರಬೇಕು, 2 ರಾಣಿ ಇದ್ದರೆ ಆಗೋದಿಲ್ಲ ಆ ರೀತಿಯಲ್ಲಿ. ಮತ್ತು ಈ ಗಂಡು ಬಿ ಇದೆಲ್ಲ ಅದು ಯೂಸ್ಲೆಸ್ ಅಂತ ಹೇಳಿ, ಅದು ಖಾಲಿ ರಿಪ್ರೊಡಕ್ಷನಿಗೆ ಮಾತ್ರ ಹೆಲ್ಪ್ ಮಾಡುವಂಥದ್ದು, ಮತ್ತು ಕೂತ್ಕೊಂಡು ತಿನ್ನುವಂಥದ್ದು ಅಷ್ಟೇ. ಕೆಲವರು ಗಂಡಸರು ಹೆಂಡತಿ ಕೆಲಸ ಮಾಡ್ತಾ ಇರ್ತಾರೆ, ಮನೇಲಿ ಕೂತ್ಕೊಂಡು ತಿಂತಾರಲ್ಲ, ಹಾಗೆ ಅದರಲ್ಲಿ ಆ ಹನಿ ಬಿಯ ಹೆಂಡತಿಯರಿದ್ದಾರಲ್ಲ, ಅವರು ಅದನ್ನು ಸಹಿಸೋದಿಲ್ಲ. ಕೂತ್ಕೊಂಡು ಅದರ ಮಕ್ಕಳಿಗೆ ಈಗ ಮೊಟ್ಟೆ ಇಟ್ಟು ಮರಿ ಮಾಡಿರ್ತದೆ ಅಲ್ವ, ಲಾರ್ವ ಇರ್ತದೆ, ಅದಕ್ಕೆ ತಿನ್ಲಿಕ್ಕೆ ಅಂತ ಹೇಳಿ ತಂದಿಟ್ಟದನ್ನು ಈ ಗಂಡು ಹುಳಗಳು ಕೂತು ತಿನ್ನುವಾಗ ಗಂಡು ಹುಳವನ್ನು ಸಾಯಿಸಿ, ಮೇಲೆ ಸೂಪರಲ್ಲಿದ್ದರೆ ಅಲ್ಲಿಂದ ಸಾಯಿಸಿ ಕೆಳಗೆ ಬ್ರೂಡ್ ಚೇಂಬರಿಗೆ ತಂದು ಅಲ್ಲಿಂದ ಚಿಕ್ಕ ಹುಳ ಹೋಗ್ಲಿಕ್ಕೆ ಒಂದು ಹೋಲ್ ಇರ್ತದಲ್ಲ, ಬರಲಿಕ್ಕೆ ಹುಳಗಳಿಗೆ ಅದರಿಂದ ತಂದು ಎಳೆದು ಕೆಳಗೆ ಹಾಕ್ತದೆ. ಸೊ ಜೇನು ಹುಳಗಳೇನಿದೆ ಅದರಲ್ಲಿ ಲೇಡೀಸ್ ಮಾತ್ರ ವರ್ಕರ್ ಬೀಸ್ ಆಯಿತಾ, ತುಂಬ ದೂರ ಹೋಗ್ತಾರೆ ಅವರು, 1 ರಿಂದ 3 ಕಿಲೋಮೀಟರ್ ಅಷ್ಟು ದೂರ ಹೋಗಿ ಬರ್ತಾರೆ. ಅವರಿಗೆ ಅದೇ ಒಂದು ಸಿಗ್ನಲ್, ಅವ್ರದ್ದು ರಾಣಿ ಇದೆ ಅಂತ ಹೇಳಿದರೆ ಅದು ಅವರ ಪೆಟ್ಟಿಗೆ ಅಂತ ಹೇಳಿ. ಜಾಸ್ತಿ ದೂರ ಹೋದರೆ ಅವರಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಅವರು ಅಷ್ಟೇ ದೂರಕ್ಕೆ ಹೋಗಿ ಅಲ್ಲಿಂದ ಆ ಸುತ್ತಮುತ್ತದಲ್ಲಿ ಏನೆಲ್ಲ ಸಿಗ್ತದೆ, ಆ ಒಂದು ಹೂವಿನ ಪರಾಗ ಅಂತ ಹೇಳ್ತಾರಲ್ವ, ಪಾಲನನ್ನು ಕಲೆಕ್ಟ್ ಮಾಡಿ, ನೆಕ್ಟರನ್ನು ಕಲೆಕ್ಟ್ ಮಾಡಿ ತಂದು ಹನಿಯನ್ನು ರೆಡಿ ಮಾಡುವಂಥದ್ದು. ಹಾಗಾಗಿ ನ್ಯಾಚುರಲಿ ಇನ್ಫ್ಯೂಸ್ಡ್ ವಿತ್ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಯಾಕಂದರೆ ಆ ಸೀಸನಲ್ಲಿ ಬರುವಂತಹ ಕೆಲವೊಂದು ರೋಗಗಳಿಗೆ ಆ ಫ್ಲವರ್ಸ್ಗಳಲ್ಲಿ, ಆ ಫ್ರೂಟ್ಸ್ಗಳಲ್ಲಿ ದೇವರು ಮೆಡಿಸಿನನ್ನು ಇಟ್ಟಿದ್ದಾರೆ. ಹಾಗೆ ಅಲ್ಲಿ ಹೋಗಿ ಕೂತ್ಕೊಂಡು ಬಂದ ಹನಿ ಬೀಗಳು ಮಾಡುವಂತಹ ಹನಿಯಲ್ಲಿ ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇರ್ತದೆ. ಹಾಗಾಗಿ ನಿಮಗೆ ಈಗ ಟ್ರಸ್ಟ್ ಇದೆಯಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಬಟ್ 100% ನೀವು ಟ್ರಸ್ಟ್ ಮಾಡ್ಬೋದು ನಮ್ಮ ಪ್ರಾಡಕ್ಟ್ಸ್. ಯಾಕೆಂತ ಹೇಳಿದರೆ ಡೈರೆಕ್ಟ್ ಫಾರ್ಮ್ ಟು ಬಾಟಲ್ ಟು ಯೋರ್ ಡೋರ್ ಸ್ಟೆಪ್, ಹಾಗೆ ನಮ್ಮ ಒಂದು ಕಾನ್ಸೆಪ್ಟ್ ಇರುವಂಥದ್ದು. ಮಧ್ಯದಲ್ಲಿ ಯಾರು ಕೂಡ ಥರ್ಡ್ ಪರ್ಸನ್ ಇಲ್ಲ ಇದರಲ್ಲಿ. ಹಾಗಾಗಿ ನಿಮಗೆ ಟ್ರಸ್ಟ್ ಮಾಡಿ ತಗೊಳ್ಬೋದು. ಮತ್ತು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೀವು ಪ್ರೂವ್ ಮಾಡ್ತೀರಾ ಆದರೆ ಇದು ಅಡಲ್ಟ್ರೇಷನ್ ಇದೆ ಆದರೆ ನೀವು ಕೊಟ್ಟ ಹಣ ನಿಮಗೇ ವಾಪಸ್ ನಾವು ಕೊಡ್ತೇವೆ ಆಯಿತಾ. ಹಾಗೆ ಅಷ್ಟು ನಾನು ಅಶ್ಯೂರಿಟಿ ನಿಮಗೆ ಕೊಡ್ತೇನೆ. ನನ್ನ ಮಕ್ಕಳಿಗೆ ಕೂಡ ಅದನ್ನೇ ಕೊಡುವಂಥದ್ದು. ಪ್ಲೀಸ್ 1 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಹನಿ ಕೊಡಬೇಡಿ. ಎಷ್ಟೇ ಪ್ಯೂರ್ ಇದ್ದರೂ ಏನಿದ್ರೂ ಹನಿಯನ್ನು ಕೊಡಬಾರ್ದು. ಹುಟ್ಟಿದ ಮಕ್ಕಳಿಗೆ ಕೆಲವರು ಚಿನ್ನದ ಉಂಗುರದಲ್ಲಿ ಹನಿಯನ್ನು ಕೊಡಬಾರ್ದು. ಇನ್ಫೆಂಟ್ ಬಾಟಿಲಿಸಮ್ ಅಂತ ಹೇಳಿ ಒಂದು ರೋಗ ಬರ್ತದೆ, ಒಂದು ಇನ್ಫೆಕ್ಷನ್, ಅದು ರೋಗ ಅಂತಲ್ಲ, ಒಂದು ಇನ್ಫೆಕ್ಷನ್. ಅದರಿಂದ ಕೆಲವು ಮಕ್ಕಳ ಮೇಲೆ ಬೀಳೋದೇ ಇಲ್ಲ. NICU ಅಲ್ಲಿ ಇದ್ದು ICU ಅಲ್ಲಿದ್ದು ಅಲ್ಲಿಂದ ಸೀದಾ ಬಂದ ಕಡೆಗೇ ಹೋಗಿ ಬಿಡ್ತಾರೆ. ಹಾಗಾಗಿ ತುಂಬ ಒಂದು ರಿಸ್ಕಿ ಮತ್ತು ಡೇಂಜರಸ್. ಅದು ಆ ಒಂದು ಹನಿ ಬಿಯಲ್ಲಿರುವಂತಹ ಕೆಲವೊಂದು ಅಂಶಗಳನ್ನು ಜೀರ್ಣಿಸಿಕೊಳ್ಳಿಕ್ಕೆ ಅವರ ಗಟ್ಟಿನೂ ಕೂಡ ರೆಡಿ ಇರೋದಿಲ್ಲ. ಹಾಗಾಗಿ ಅದು ಇನ್ಫೆಕ್ಷನ್ ಆಗಿ ತಿರುಗುವಂಥದ್ದು. ಹಾಗೆ ತುಂಬ ಮಕ್ಕಳು ಅಡ್ಮಿಟ್ ಆಗ್ತಾರೆ. ಮನೆಯವರು ಬಂದವರು, ತಂದೆ ತಾಯಿಗೆ ಮನಸ್ಸಿರೋದಿಲ್ಲ, ಬಟ್ ಬಂದ ಅಜ್ಜಿಯಂದರು ಮತ್ತು ಬೇರೆ ಯಾರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಚಿನ್ನದ ಉಂಗುರದಲ್ಲಿ ಕೊಡುವಂಥದ್ದು ಬಾಯಿಗೆ.
ಹಾಗೆ ಮಾಡಲಿಕ್ಕೆ ಹೋಗಬೇಡಿ, ಒಳ್ಳೆಯದಲ್ಲ. ಯಾಕೆಂದರೆ ಮಕ್ಕಳು ಮುಂದೆ ಕೂಡ ಅವರಿಗೆ ಹನಿ ಕೊಡ್ಬೋದಲ್ವ ನಿಮಗೆ. 1 ವರ್ಷ ಆದ ನಂತರ ಮೆಡಿಸಿನಿಗೆಲ್ಲ ಯೂಸ್ ಮಾಡಿ ಕೊಡ್ಬೋದು. ತುಳಸಿ ರಸ ಕೊಡುವಂಥದ್ದು, ತುಳಸಿ ರಸ ಪೆಪ್ಪರೆಲ್ಲ ಹಾಕಿ ಕೊಡ್ತಾರೆ ಅಲ್ವ ಮೆಡಿಸಿನ್ಸಿಗೆಲ್ಲ, ಹಾಗೆ ಕೊಡ್ಬೋದು. ಸುಮ್ಮನೆ ತಿನ್ನಲಿಕ್ಕೆ ಕೊಡ್ಬೋದು, ಬ್ರೇಕ್ಫಾಸ್ಟಿಗೆ ಕೊಡ್ಬೋದು. ಸೊ ಹನಿ ಎನಿ ಟೈಮ್ ಯೂಸ್ ಮಾಡ್ಬೋದು, ಒಳ್ಳೆಯದು ಕೂಡ ಹೆಲ್ತಿಗೆ ಕೂಡ. ಈ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಎಲ್ಲ ಯೂಸ್ ಮಾಡೋದಕ್ಕಿಂತ ನ್ಯಾಚುರಲ್ ಸ್ವೀಟ್ನರ್ ಆಗಿ ಹನಿಯನ್ನು ಯೂಸ್ ಮಾಡ್ಬೋದು. ಹಾಗೂ ಏನಾದರೂ ನೀವು ತೆಗೆದಿರ್ತಾ ಇದ್ದರೆ ಅಂದರೆ ಪ್ರಿಸರ್ವೇಟಿವ್ ಆಗಿ ನಿಮಗೆ ಯೂಸ್ ಮಾಡ್ಬೋದು. ಹಾಗೆ ಇದು ಸೀಸನ್, ಮೇಕ್ ಬೆಸ್ಟ್ ಯೂಸ್ ಆಫ್ ದಿಸ್ ಸೀಸನ್ ಆಯಿತಾ. ಯಾಕೆಂದರೆ ಈ ಟೈಮ್ನಲ್ಲಿ ನಿಮಗೆ ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟಿ ಇನ್ಫ್ಯೂಸ್ಡ್ ಆಗಿರುವಂತಹ ಹನಿ ನಿಮಗೆ ಸಿಗೋದ್ರಿಂದ ನೀವು ಈ ಟೈಮ್ನಲ್ಲಿ ಖರೀದಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಷ್ಟು ಟೈಮ್ ಬೇಕಾದರೂ ಯೂಸ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಇದು ಪ್ಯಾಸ್ಚರೈಸ್ಡ್ ಅಲ್ಲ. ಹಾಗೆ ನಿಮಗೆ ಎಷ್ಟು ಟೈಮ್ ತನಕ ಬೇಕಾದರೂ ಯೂಸ್ ಮಾಡ್ಬೋದು. ಕರೆಕ್ಟಾಗಿ ಬಾಟಲ್ ಟೈಟಾಗಿ ಇದು ಹಾಕಿದರೆ ನಿಮಗೆ ಏನಾಗೋದಿಲ್ಲ. ಆದರೆ ನೀವು ಸ್ವಲ್ಪ ಓಪನ್ ಇಡುವಂಥದ್ದು, ಅದಕ್ಕೆ ಇರುವೆ ಬರುವಂಥದ್ದು, ಇರುವೆ ಕೈಯಲ್ಲಿ ಕಾಲಲ್ಲಿ ನೀರಿನ ಅಂಶ ಇದ್ದು ಅದು ಹನಿಗೆಲ್ಲ ಹೋದರೆ ನಿಮಗೆ ಏನೋ ಒಂದು ರೀತಿ ಟೇಸ್ಟ್ ಸ್ಮೆಲ್ಲೆಲ್ಲ ಚೇಂಜ್ ಆಗ್ಬೋದು. ಇವನ್ ತುಪ್ಪ ಕೂಡ ಹಾಗೆಯೇ ಅಲ್ವಾ. ಮತ್ತು ಇನ್ನೊಂದು ಅಂತ ಹೇಳಿದರೆ ಹನಿಯ ಮೇಲೆ ಸ್ವಲ್ಪ ಒಂದು ವೈಟ್ ಲೇಯರ್ ಫಾರ್ಮ್ ಆಗುವಂಥದ್ದು, ವೈಟ್ ನೊರೆ ರೀತಿಯಲ್ಲಿ ಫಾರ್ಮ್ ಆಗುವಂಥದ್ದು ತುಂಬಾ ನಾರ್ಮಲ್. ಅದು ನೀವೀಗ ಬಾಟಲನ್ನು ತೆಗೆದು ಹೀಗೆ ಜಜ್ಜಿಟ್ರೆ ಅದರಲ್ಲಿರುವಂತಹ ಹನಿ ಒಳಗಿರುವಂತಹ ಏರ್ ಬಬಲ್ ಬಂದು ಮೇಲೆ ಕೂಡ ಕೂತ್ಕೊಳ್ತದೆ. ಅದು ನೀವು ಬಾಟಲ್ ಓಪನ್ ಮಾಡುವಾಗ ಅದು ಹಿಡಿದು ಹೋಗಬೇಕಷ್ಟೇ. ಸೊ ಆ ರೀತಿಯೆಲ್ಲ ಕೆಲವೊಂದು ಅಂಶ ಇರ್ತದೆ. ಕೆಲವೊಮ್ಮೆ ವೈಟ್ ಲೇಯರ್ ಫಾರ್ಮ್ ಆಗ್ತದೆ, ಏನೂ ತೊಂದರೆ ಇಲ್ಲ. ನಿಮಗೆ ಹಾಗೆ ತಿನ್ನಲಿಕ್ಕೆ ಹೆದರಿಕೆ ಆದರೆ ಆ ವೈಟ್ ಲೇಯರನ್ನು ತೆಗೆದು ಬಿಡಿ ಅಷ್ಟೇ. ಯಾಕೆಂದರೆ ನ್ಯಾಚುರಲ್ ಆಗಿ ಅನ್ಪ್ಯಾಸ್ಚರೈಸ್ಡ್ ಆಗಿರೋದ್ರಿಂದ ಆ ರೀತಿಯಲ್ಲಿ ಬರ್ತದೆ. ಪ್ಯಾಸ್ಚರೈಸ್ಡ್ ಆದರೆ ಅದರಲ್ಲಿ ಬೇಕಾಗಿದ್ದು ಬೇಡದ್ದು ಎಲ್ಲದನ್ನೂ ತೆಗೆದು ಬಿಡ್ತಾರೆ ಅವರು. ಹಾಗೆ ಅದರಲ್ಲಿ ನಿಮಗೆ ಏನು ಕಾಣೋದೇ ಇಲ್ಲ, ಯಾಕಂದರೆ ಅದಕ್ಕೆ ಜೀವನೇ ಇಲ್ಲ. ಹನಿಗೆ ಜೀವ ಇಲ್ಲ, ಬಟ್ ಬಾಡಿ ಇದೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ಅದರಲ್ಲಿ ನಿಮಗೆ ಏನು ಅಂತ ಇದು ಕಾಣೋದೇ ಇಲ್ಲ. ಮತ್ತು ಕೆಲವರು ಹನಿಯನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀರಾ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು ಅಗತ್ಯ ಇಲ್ಲ, ಮಾಡಬಾರ್ದು ಕೂಡ. ಹನಿಯನ್ನು ಕುಕ್ ಕೂಡ ಮಾಡಬಾರ್ದು, ಅಂದರೆ ಸರ್ಟೈನ್ ಲೆವೆಲ್ ಟೆಂಪ್ರೇಚರಲ್ಲಿ ಅದನ್ನು ಕುಕ್ ಮಾಡಬಾರ್ದು. ಹನಿ ರಾ ಆಗಿ ಹೇಗಿದೆ ಹಾಗೇ ಯೂಸ್ ಮಾಡಬೇಕಾಯ್ತಾ. ಮತ್ತು ಇನ್ನೊಂದು, ಕೆಲವರೊಂದೇ ಮೆಸೇಜ್ ಮಾಡಿದ್ದಾರೆ ಹನಿ ಆರ್ಡರ್ ಮಾಡಲಿಕ್ಕೆ. ನಾವೀಗ ತೆಗಿತಾನೇ ಇರ್ತೇವಲ್ಲ, ಹಾಗೆ ಬಂದದ್ದು ಖಾಲಿ ಆಗ್ತಾ ಇದೆ. ಈಗ ಇದೆಲ್ಲ ಆಲ್ಮೋಸ್ಟ್ ಸೋಲ್ಡ್. ಇದಕ್ಕೆ ಲೇಬಲಿಂಗ್ ಮಾಡಿ ಇನ್ನು ನೋಡಿ, ಇದೆಲ್ಲ ಕೊಡಗು, ಉಡುಪಿ, ಹಾಗೆ ಬೇರೆ ಬೇರೆ ಕಡೆಯಿಂದ, ಕೇರಳದಿಂದ ಆರ್ಡರ್ಸ್ ಇದೆ. ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದಲ್ಲ, ಹಾಗೆ ಇದೆಲ್ಲ ಆಲ್ರೆಡಿ ಪ್ಯಾಕ್ ಮಾಡಿದೆ. ಇನ್ನೂ ಲೇಬಲಿಂಗ್ ಮಾಡಿ ಶಿಪ್ಪಿಂಗ್ ಮಾಡುವಂಥದ್ದಷ್ಟೇ. ನಿನ್ನೆ ಸ್ವಲ್ಪ ಮಾಡಿದ್ರು, ಅದು ಇನ್ನೂ ಕೂಡ ಆಗಲಿಲ್ಲ. ಅಂದರೆ ಪೋಸ್ಟ್ ಮಾಡುವಾಗ ಸರ್ವರ್ ಕೂಡ ಬ್ಯುಸಿ ಇರ್ತದೆ, ಹಾಗೆ ಆಗಲಿಲ್ಲ. ಉಳಿದಂಥದ್ದು ಇಲ್ಲಿರುವಂಥದ್ದು ಇದೆಲ್ಲದೂ ಕೂಡ ಸೋಲ್ಡ್ ಔಟ್. ಈಗ ಸ್ಟಾಕ್ ಬರ್ತದೆ, ಇನ್ನು ಸ್ವಲ್ಪ ಒಂದು ಮಧ್ಯಾಹ್ನ ನಂತರ ಬರ್ಬೋದು ಸ್ಟಾಕ್. ಸೊ ಆಗ ಹಾಗೆ ನಿಮಗೆ ಬುಕ್ ಮಾಡಲಿಕ್ಕಿದ್ರೆ ಈ ವಿಡಿಯೋದ ಫುಲ್ ಥ್ರೂ ಔಟ್ ನಾನು ನಂಬರನ್ನು ಕೊಟ್ಟಿರ್ತೇನೆ. ವಾಟ್ಸ್ಯಾಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸ್ಯಾಪ್ ಮಾಡಿ. ಆರ್ಡರ್ ಮಾಡೋದು ಹೇಗೆ ಅಂತ ಕೂಡ ನಾನು ಹೇಳ್ತೇನೆ. ವಾಟ್ಸ್ಯಾಪ್ ಮಾಡಿ, ನಿಮಗೆ ಏನಾದರೂ ಕೇಳಲಿಕ್ಕಿದ್ರೆ ವಾಟ್ಸಪ್ ಮಾಡ್ಬೋದು. ಇಲ್ಲಾದರೆ ನಿಮಗೆ ನೀವು ನನಗೆ ಹಾಯ್ ಅಂತ ಕಳಿಸಿ, ನಿಮ್ಮ ಹೆಸರು ಹೇಳಿ, ನೀವೆಲ್ಲಿಂದ ಅಂತ ಹೇಳಿ, ಅದಾದ ನಂತರ ನಿಮಗೆ ಯಾವುದು ಬೇಕು. 2 ಟೈಪ್ ಇದಿದೆ. ಒಂದು ಲೇಬಲ್ ಹಾಕಿದ್ದೇನೆ ತೋರಿಸ್ತೀನಿ. ಒಂದು ನಿಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ಉಲ್ಟಾ ಕಾಣ್ತದೆ ಹೆಸರು ಆಯಿತಾ, ಫ್ರಂಟ್ ಕ್ಯಾಮರಾ ಇದೆ ನಂದು. ಹಾಗೆ ಒಂದು ಇದು 1 kg 1 ಲೀಟರ್ ಇದು ಹನಿ, ಇದು ಒಂದು ಬಾಟಲ್. ಇದಕ್ಕೆ 500 ರೂಪೀಸ್. ನಿಮಗೆ ಫ್ರೀ ಡೆಲಿವರಿ, ಫ್ರೀ ಶಿಪ್ಪಿಂಗ್ ಇರ್ತದೆ. ಇದು 500 ml ಅರ್ಧ ಲೀಟ್ರ್ ಹನಿ. ಇದಕ್ಕೆ 300 ರೂಪೀಸ್ ಫ್ರೀ ಶಿಪ್ಪಿಂಗ್. ಎಲ್ಲಿಯಾದರೂ ಕೂಡ ಪ್ಯಾನ್ ಇಂಡಿಯಾ ಡೆಲಿವರಿ ಇದೆ, ಎಲ್ಲಿಂದ ಬೇಕಾದರೂ ನೀವು ಆರ್ಡರ್ ಮಾಡ್ಬೋದು. ಫ್ರೀ ಡೆಲಿವರಿ ಕೂಡ ಇರ್ತದೆ. ಸೊ 2 ರೀತಿಯಲ್ಲಿ ಅವೈಲೇಬಲ್ ಇದೆ. ಬೇಕಾದವರು ಈಗಲೇ ವಾಟ್ಸಪ್ ಮಾಡಿ ಬುಕ್ ಮಾಡಿಡಿ. ಯಾಕೆಂದರೆ ತುಂಬ ಕಾಲ್ಸ್ ಬರ್ತಾ ಇದೆ, ಎನ್ಕ್ವೈರೀಸ್ ಬರ್ತಾ ಇದೆ. ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ, ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದು ಚಿಕ್ಕ ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮತ್ತು ಮರ್ತೋಯ್ತು, ಇನ್ನೊಮ್ಮೆ ನೆನಪಾದಾಗ ಹೇಳ್ತೀನಿ. ಸೊ ಇಷ್ಟೇ ಇವತ್ತಿನ ಒಂದು ಕ್ಲಾರಿಟಿ ವಿಡಿಯೋ. ವೈಟ್ ಬೌಲ್ ತಗೊಂಡು ಅದು ನಿಮಗೆ ಕರೆಕ್ಟಾಗಿ ಕಾಣಲಿಲ್ಲ, ಮೇ ಬಿ ಕೆಲವರಿಗೆ ಕರೆಕ್ಟಾಗಿ ಕಾಣ್ಬೋದು. ನನಗೆ ಎಡಿಟ್ ಮಾಡುವಾಗ ನೋಡ್ತೇನೆ, ಕರೆಕ್ಟಾಗಿ ಕಾಣಿಸಿದೆ ಅದನ್ನು ಸ್ಲೋ ಮೋಷನಲ್ಲಿ ನಿಮಗೆ ತೋರಿಸ್ತೇನೆ. ಅದು ಲೈಟ್ ಇದು ಪ್ರಾಬ್ಲಮ್, ನಂದು ಕೂಡ ರಿಂಗ್ ಲೈಟ್ ಹಾಳಾಗಿದೆ. ಇಲ್ಲಾಂದರೆ ರಿಂಗ್ ಲೈಟಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಇದು ಗ್ಲಾಸ್ ಇದು ಕೂಡ ನೋಡಿದ್ರಲ್ಲ ನೀವು. ಸೊ ಹೋಪ್ ನಿಮಗೆಲ್ಲರಿಗೂ
ಕಡಿಮೆ ಆಗಿರ್ತದೆ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿ. ಸೊ ಎಲ್ಲಿ ಕೂಡ ಹೋಗಿ ಈ ಅಡಲ್ಟ್ರೆಂಟ್ ಇರುವಂತಹ ಹನಿ ತಗೊಂಡು ಅದರ ಜಂಜಾಟಕ್ಕೆ ಬೀಳಬೇಡಿ. ನ್ಯಾಚುರಲ್ ಆಗಿ ನಿಮಗೆ ಎಲ್ಲಿ ಸಿಗ್ತದೆ, ನಂದೇ ಅಂತಲ್ಲ, ನಿಮಗೆ ನ್ಯಾಚುರಲ್ ಆಗಿ ಎಲ್ಲಿ ಅನ್ನಿಸ್ತದೆ ಪ್ಯೂರ್ ಫಾರ್ಮ್ ಇದೆ ಅಂತ ಹೇಳಿ ನಿಮ್ಗೆ ಯಾರ ಮೇಲೆ ಟ್ರಸ್ಟ್ ಇದೆ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಆರ್ಡ್ರ್ ಮಾಡಲಿಕ್ಕಿದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ ವಾಯ್ಸ್ ಮೆಸೇಜ್ ಹಾಕಿ. ನಿಮಗೆ ಇಂಗ್ಲೀಷ್ ಬರೀಲಿಕ್ಕೆ ಟೈಪ್ ಮಾಡಲಿಕ್ಕೆ ಗೊತ್ತಿಲ್ಲದವರಾದರೆ ನನಗೆ ಏನು ತೊಂದರೆ ಇಲ್ಲ, ನೀವು ಕನ್ನಡದಲ್ಲಿ ನಿಮಗೆ ಗೊತ್ತಿರುವ ಭಾಷೆಯಲ್ಲಿ, ತೆಲುಗೊಂದು ಬರೋದಿಲ್ಲ ನನಗೆ ಬಿಟ್ಟು ಬೇರೆ ಎಲ್ಲ ಭಾಷೆ ಆಲ್ಮೋಸ್ಟ್ ಗೊತ್ತು. ಹಾಗಾಗಿ ನನಗೆ ವಾಯ್ಸ್ ಮೆಸೇಜ್ ಮಾಡಿದರೆ ಆಯಿತು. ನನಗೆ ಇಂಗ್ಲೀಷಲ್ಲಿ ಬರದೇ ಕಳಿಸ್ಬೇಕಂತ ಇಲ್ಲ, ಕೆಲವರಿಗೆ ಇಂಗ್ಲೀಷಲ್ಲಿ ಬರಲಿಕ್ಕೆ ಗೊತ್ತಾಗೋದಿಲ್ಲ, ಸ್ಪೆಲ್ಲಿಂಗ್ ರಾಂಗ್ ಆಗ್ತದೆ ಅಂತ ಹೇಳಿ ಡೌಟ್ ಇರ್ತದೆ. ಹಾಗಾಗಿ ಅಂಥವರು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಮಾಡಿ. ನಾನು ಹೆಚ್ಚಾಗಿ ಎಲ್ಲರಿಗೂ ವಾಯ್ಸ್ ಮೆಸೇಜಲ್ಲಿ ರಿಪ್ಲೈ ಮಾಡಿದೆ, ಯಾಕಂದರೆ ಈ ರೀತಿ ಮಕ್ಕಳನ್ನ ಇಟ್ಕೊಂಡು ಯಾರಿಗೆ ಟೈಪ್ ಮಾಡಲಿಕ್ಕೆ ಆಗ್ತದೆ ಅಲ್ವಾ. ಹಾಗೆ ಸೊ ಕೂದಲೆಲ್ಲ ಹೋಗಿದೆ, ಹಿಂದೆ ಸ್ವಲ್ಪ ಮುಂದೆ ಸ್ವಲ್ಪ ಮಾತ್ರ ಇರುವಂಥದ್ದು. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಹೋಪ್ ನಿಮಗೆ ಒಂದು ರೀತಿಯಲ್ಲಿ ಡೌಟ್ ಕ್ಲಿಯರ್ ಆಗಿರ್ತದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಯಾರಿಗೆಲ್ಲ ಹನಿ ಬೇಕು ಅಂತ ಹೇಳಿ ನಿಮ್ಮ ನೇಬರ್ಹುಡಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೇಳ್ತಾ ಇದ್ದಾರೆ ಎಲ್ರಿಗೂ ಶೇರ್ ಮಾಡಿ. ಈ ಜಾನ್ ಟು ಮೇವರೆಗೆ ನೀವು ಬೆಸ್ಟ್ ಯೂಸನ್ನು ಮಾಡ್ಕೊಳ್ಳಿ ಈ ಹನಿ ಇದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ 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 ಬಾಯ್. ಇವು ಬಾಯ್, ಇವು ಬಾಯ್ ಬಾಯ್. ಸಂಕ್ರಾಂತಿ ರಜೆ, ಮಕರ ಸಂಕ್ರಾಂತಿ ರಜೆ, ಮನೆಯೆಲ್ಲ ಅಡಿಮೆ.